ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್. ಸೊ ಈ ಕುಪ್ಸ ನಂದು 8 ಮಂತ್ಸ್ದಾಗ ಮಾಡಿದ್ದ ನಮ್ಮ ಮಮ್ಮಿ ಸಿಸ್ಟರ್ಸ್ ಮತ್ತು ನನ್ನ ಸಿಸ್ಟರ್ಸು ಸೇರಿ ಮಾಡಿರೋದು. ಆ್ಯಕ್ಚುಲಿ ನನ್ನ ದೊಡ್ಡ ಕುಪ್ಸ ಗೋಕಾಕ್ದಾಗ ಆಯ್ತು. ಅದ್ರ ವ್ಲಾಗ್ ನಂಗೆ ಮಾಡೋಕ್ಕೆ ಆಗಲಿಲ್ಲ, ಜಸ್ಟ್ ಹಂಗೆ ವಿಡಿಯೋ ಶೇರ್ ಮಾಡಿದ್ದೆ. ಇದ್ರದ್ದು ನಾನು ಈಗ ವ್ಲಾಗ್ ಮಾಡೋಕ್ಕಾಯ್ತು. ಸೊ ಎಷ್ಟಾಗ್ತೈತಿ ಅಷ್ಟು ನಾನು ಈ ವ್ಲಾಗ್ದಾಗ ಕವರ್ ಮಾಡೀನಿ. ಇವರೆಲ್ಲ ಮನೆದಾಗನೇ ಡೆಕೋರೇಷನ್ ಮಾಡಿದ್ರು, ಕಸಿನ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟು. ಸೊ ಊಟ ಕಟ್ಕೊಂಡು ಬರೋದು ಇರ್ತೈತಲ್ಲ, ಅದ್ರ ಬದಲು ಇವ್ರು ಅಲ್ಲೇ ಮನೆದಾಗನೇ ಎಲ್ಲರೂ ಸೇರ್ಕೊಂಡು ಅಡುಗೆ ಮಾಡಿದ್ರು. ನಂಗೆ ಭಾಳ ಜನ ಕೇಳಿದ್ರಿ ಸಾರಿ ಯಾರು ಹಾಕಿದ್ರ, ರೆಡಿಯಲ್ಲಿ ಮಾಡಿಸ್ಕೊಂಡಿದ್ದಿ ಅಂತ. ಇಲ್ಲಿ ತಲೆ ಮೇಲೆ ಕೊಂಬಿಟ್ಕೊಂಡು ಕುಂತಾಳಲ್ಲ ಆಕಿ ನಮ್ಮ ಅಕ್ಕ. ನಂದು ಕಳ್ಕುಪ್ಸ ಆಯ್ತು, ನನ್ನ ದೊಡ್ಡ ಕುಪ್ಸ ಆಯ್ತು, ಆಮೇಲೆ ಈ ಕುಪ್ಸಾಗೂ ನನಗೆಲ್ಲ ಟೈಮ್ನು ಅಕ್ಕಿನ ರೆಡಿ ಮಾಡಿರೋದು. ಇದೇ ಅಷ್ಟಲ್ಲ, ಬೇರೆ ಯಾವ ಫಂಕ್ಷನ್ ಇದ್ರೂ ನನಗೆ ಇಕ್ಕಿನ ರೆಡಿ ಮಾಡಿರ್ತಾಳೆ. ಎಲ್ಲ ಕುಪ್ಸಾದಾಗ ನಾರ್ಮಲ್ ಹಂಗೆ ಸಾರಿ ಹಾಕ್ಕೊಂಡಿರ್ತೇನೆ ಅಂಥೇಳಿ ಈ ಸರಿ ಆಕಿ ಕೊಡಗು ಸ್ಟೈಲ್ದಾಗ ಮಾಡೋಣ, ಅದು ಚಂದ ಕಾಣ್ತೈತೆ ಅಂಥೇಳಿ ಹಿಂಗೆ ಮಾಡಿದ್ಲು. ಸೊ ಡೆಕೋರೇಷನದು ಎಲ್ಲ ರೆಡಿ ಮಾಡಿ ಮುಂದೆ ಏನೇನು ಐಟಮ್ಸ್ ಅದು ಇಡಬೇಕೆಲ್ಲ ಆದಮೇಲೆ ನನ್ಗಲ್ಲಿ ಕೂಡ್ಸಿದ್ರು. ಸೊ ದ್ಯಾಟ್ ಒಬ್ಬರಾದ್ಮೇಲೆ ಒಬ್ಬರು ಬಂದ ಆರತಿ ಮಾಡ್ಲಿಕ್ಕಂತ ಹೇಳಿ. ವೈನಿ ನಗ್ರಿ ಫೋಟೋನು ಎಲ್ಲ ಹಾಕ ಗೊತ್ತಿಲ್ಲ ಬಟ್ ಹಿಂಗೆ ನಿಂತ್ಕೋಬೇಕು ನೋಡಿ ಮಮ್ಮಿ ಕೈ ಇಲ್ಲಿ ಈ ಕಡೆ ನೋಡ. ಮಾಮ
ಸೊ ಇವೆಲ್ಲ ಪಿಕ್ಸ್ ಅದ ದಿವ್ಸದ್ದು. ಆ್ಯಕ್ಚುಲಿ ನಾ ಅಂದ್ಕೊಂಡಿದ್ದಿದ್ದಿಲ್ಲ ಎಷ್ಟು ಚಂದ ಆಗ್ತೈತಿ ಅಂತ ಹೇಳಿ. ಸೊ ಎಲ್ಲ ಮಮ್ಮಿ ಸಿಸ್ಟರ್ಸ್ ಬಂದ್ರೆ, ನನ್ನ ಸಿಸ್ಟರ್ಸ್ ಬಂದಿದ್ರೆ, ಅವ್ರ ಬೇಬೀಸ್ ಎಲ್ಲ ಬಂದಿದ್ರೆ, ಭಾಳ ಅಂದ್ರೆ ಭಾಳ ಚಂದ ಆಯ್ತು. Thanks for watching. See you all in next vlog. Bye bye.